ಬೆಂಗಳೂರಿನಲ್ಲಿ ತಾಳಿ ಕಟ್ಟುವ ವೇಳೆ ಮಂಟಪದಿಂದ ವರ ಕಾಲ್ಕಿತ್ತಿದ್ದಾನೆ. ಮೆಹಂದಿ ಹಳದಿ ಶಾಸ್ತ್ರ ಮುಗಿಸಿ ಮದುವೆ ದಿನ ವರ ಪ್ರೇಮಚಂದ್ರ ಎಸ್ಕೇಪ್ ಆಗಿದ್ದಾನೆ. ಮೈಸೂರಿನಲ್ಲಿ ಸ್ನೇಹವಾಗಿ ಪ್ಯಾರಿಸ್ನಲ್ಲಿ ಇಬ್ಬರು ಸುತ್ತಾಟ ನಡೆಸಿದ್ರು. ಅಲ್ಲದೆ ಮನೆಯವರನ್ನ ಒಪ್ಪಿಸಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು. ಆದರೆ ರಾತ್ರಿಯೇ ಪ್ರಿಯತಮ ಪ್ರೇಮಚಂದ್ರ ಓಡ್ ಹೋಗಿದ್ದಾನೆ. ಇನ್ನು ವಧುವಿನ ತಂದೆ ಬಳಿ ಬಂದು 50 ಲಕ್ಷ ನಗದು, ಅರ್ಧ ಕೆಜಿ ಚಿನ್ನ, ಬೆನ್ಸ್ ಕಾರಿಗೆ ಡಿಮ್ಯಾಂಡ್ ಇಟ್ಟಿದ್ರಂತೆ. ಆದರೆ ಹುಡುಗಿ ಮನೆಯವರು ಕೊಡಲ್ಲ ಅಂದಿದ್ದಕ್ಕೆ ವರ ಪರಾರಿಯಾಗಿದ್ದಾನೆ ಅಂತ ಉಪ್ಪಾರಪೇಟೆ ಠಾಣೆಗೆ ಹುಡುಗನ ಮನೆಯವರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಮೈಸೂರಿನ ಕೇಂದ್ರೀಯ ವಿದ್ಯಾಲಯದಲ್ಲಿ ಇಬ್ಬರು ಒಟ್ಟಿಗೆ ಓದ್ತಾ ಇದ್ರು. ಬಳಿಕ ಬಿಇ ಎಂಎಸ್ ಮುಗಿಸಿದ ಯುವತಿ ಫ್ರಾನ್ಸ್ನಲ್ಲಿ ಕೆಲಸಕ್ಕೆ ಸೇರಿದ್ಲು. ಯುವಕ ಪ್ರೇಮಚಂದ್ರ ಕೂಡ ಅಲ್ಲೇ ಕೆಲಸ ಮಾಡ್ತಾ ಇದ್ದ. ಇಬ್ಬರು ಪ್ಯಾರಿಸ್ನಲ್ಲೇ ಸುತ್ತಾಡಿದ್ದಾರೆ. ಜನವರಿ 28ರಿಂದಲೇ ಮದುವೆ ಕಾರ್ಯಕ್ರಮ ಶುರುವಾಗಿತ್ತು. ಆದರೆ ರಾತ್ರೋರಾತ್ರಿ ಪರಾರಿಯಾಗಿದ್ದು ಎಫ್ಐಆರ್ ದಾಖಲಿಸಲಾಗಿದೆ. ವಿಜಯಪುರದಲ್ಲಿ ಟವರ್ ಏರಿ ವ್ಯಕ್ತಿಯೊಬ್ಬ ಹೈಡ್ರಾಮಾ ಮಾಡಿದ್ದಾನೆ. ಕುಡಿದ ನಶೆಯಲ್ಲಿ ಟವರ್ ಅನ್ನ ಏರಿ 25 ವರ್ಷದ ಯುವಕ ಶ್ರೀಶೈಲ ರಾಮತೀರ್ಥ ಡ್ರಾಮಾ ಮಾಡಿದ್ದಾನೆ. ವಿಜಯಪುರದ ಕೋಟ್ಯಾಳ ಗ್ರಾಮದಲ್ಲಿ ಘಟನೆ ನಡೆದಿದೆ. ಟವರ್ಗೆ ಜೋತು ಬಿದ್ದು ಯುವಕ ಸ್ಟಂಟ್ ಮಾಡಿದ್ದಾನೆ. ಮನೆಯಲ್ಲಿ ಕುಡಿತ ಬಿಡುವಂತೆ ತಾಕೀತ್ ಮಾಡಿದ್ರಂತೆ. ಹೀಗಾಗಿ ಜಗಳ ಮಾಡಿಕೊಂಡು ಮೊಬೈಲ್ ಟವರ್ ಹತ್ತಿ ಪೊಲೀಸರಿಗೆ ತಲೆ ಬಿಸಿ ತಂದಿದ್ದಾನೆ. ಮೈಸೂರು ಬೆಂಗಳೂರು ಹೈವೇಯಲ್ಲಿ ಎಕ್ಸಿಟ್ ಬಂದ್ ಮಾಡಿದ್ದಕ್ಕೆ ವಾಹನ ಸವಾರರ ಜೊತೆಯಲ್ಲಿ ಟೋಲ್ ಸಿಬ್ಬಂದಿ ಕಿರಿಕ್ ಮಾಡಿದ್ದಾರೆ. ಮಂಡ್ಯದ ತೂಬಿನಕೆರೆ ಬಳಿ ಘಟನೆ ನಡೆದಿದೆ. ಇದುವರೆಗೂ ಪಾಂಡವಪುರಕ್ಕೆ ತೆರಳೋದಕ್ಕೆ ತೂಬಿನಕೆರೆ ಬಳಿ ವಾಹನಗಳು ಎಕ್ಸಿಟ್ ಆಗ್ತಾ ಇದ್ವು. ಇದೀಗ ಏಕಾಏಕಿ ಎಕ್ಸಿಟ್ ಪಾಯಿಂಟ್ ಬಂದ್ ಮಾಡಿದ್ದಾರೆ. ಇದಕ್ಕೆ ವಾಹನ ಸವಾರ ಬೈರೇಗೌಡ ಟೋಲ್ ಸಿಬ್ಬಂದಿಗೆ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ಟೋಲ್ ಸಿಬ್ಬಂದಿ ಬೈರೇಗೌಡನಿಗೆ ಧಮಕಿ ಹಾಕಿದ್ದಾರೆ. ಕಾರು ಅಡ್ಡ ಹಾಕಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಬೈರೇಗೌಡ ಆರೋಪಿಸಿದ್ದು ಮಂಡ್ಯ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನಾ ಜಾಥಾ ನಡೆಯಿತು. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಪ್ರೊಟೆಸ್ಟ್ ಅನ್ನ ಮಾಡಲಾಗಿದೆ. ತಹಶೀಲ್ದಾರ್ ಕಚೇರಿಯಿಂದ ಸಾರ್ವಜನಿಕ ಆಸ್ಪತ್ರೆವರೆಗೂ ಜಾಥಾ ನಡೆಯಿತು. ತಾಲೂಕಿನ ವಿವಿಧ ಸಂಘಟನೆಗಳಿಂದ ನಡೆದ ಜಾಥಾದಲ್ಲಿ ನೂರಾರು ಮಂದಿ ಭಾಗಿಯಾಗಿದ್ರು. ತಾಲೂಕು ಆರೋಗ್ಯಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಬೆಂಗಳೂರಿನಲ್ಲಿ ಬ್ಲಾಕ್ ಅಂಡ್ ವೈಟ್ ಮನಿ ದಂಧೆ ಬಯಲಾಗಿದೆ. 1 ಕೋಟಿ ಬ್ಲಾಕ್ ಮನಿ ಕೊಟ್ಟರೆ 1.2 ಕೋಟಿ ವೈಟ್ ಮನಿ ಆಮಿಷ ತೋರಿ ಮೋಸ ಮಾಡಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ದಂಧೆಯಲ್ಲಿ ಜಯಚಂದ್ರ 1 ಕೋಟಿ ಕಳೆದುಕೊಂಡಿದ್ದಾರೆ. ಜಯಚಂದ್ರಗೆ ಇಂದಿರಾನಗರದ ಶ್ರೀನಿವಾಸ್ ಪರಿಚಯವಾಗಿದ್ದ. ಬಳಿಕ 1 ಕೋಟಿ ನೀಡಿದ್ರೆ 1.2 ಕೋಟಿ ನೀಡೋದಾಗಿ ಆಮಿಷ ಒಡ್ಡಿದ್ದಾನೆ. ನಂತರ ಅನುಮಾನ ಬಂದ ಜಯಚಂದ್ರ ಹಣ ನೀಡೋದಕ್ಕೆ ಹಿಂದೇಟು ಹಾಕಿದ್ದಾನೆ. ಇನ್ನು ಅಕೌಂಟ್ಗೆ ಹಣ ಹಾಕಿದ್ರೆ ಮಾತ್ರ ನಗದು ನೀಡ್ತೀನಿ ಅಂದಿದ್ದಂತೆ ಜಯಚಂದ್ರ. ಬಳಿಕ ಅದೇ ಸಮಯದಲ್ಲಿ ವಿದ್ಯಾರಣ್ಯಪುರದಲ್ಲಿ ಕರೆಂಟ್ ಕಟ್ ಆಗಿದೆ. ಕೂಡಲೇ ಜಯಚಂದ್ರನ ಬಳಿ ಹಣ ಕಿತ್ತು ಆರೋಪಿಗಳು ಪರಾರಿಯಾಗಿದ್ದಾರೆ. ಇನ್ನು ಮಾರ್ಟಿನ್ ಎಂಬಾತನನ್ನ ಜಯಚಂದ್ರ ಸ್ಥಳದಲ್ಲೇ ಹಿಡಿದಿದ್ದಾನೆ. ಎಸ್ಕೇಪ್ ಆಗಿದ್ದ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದು 98 ಲಕ್ಷ ರಿಕವರಿ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.